ದುಡ್ಡು ಮಾಡಿಲ್ಲ ಕಣ. ಅಲ್ಲೇ ಇಟ್ಕೊಳ್ಳಿ. ಒಂದು ನಿಮಿಷ ನಮ್ಗೆ ಜಾಮ್ ಆಗುತ್ತೆ ನಮ್ಗೆ ನೋಡಿ ಇಲ್ಲಿ ಕಂಪ್ಲೇಂಟ್ ಕೊಡಿ ಮೇಡಮ್, ಕಂಪ್ಲೇಂಟ್ ಕೊಡಿ ಹೇಳ್ತೀನಿ. ಗಾಡಿ ಆಫ್ ಮಾಡಿ ಕಂಪ್ಲೇಂಟ್ ಕೊಡಿ ನೀವು. ಆಫ್ ಮಾಡು ಕಂಪ್ಲೇಂಟ್ ಮಾಡಿ ಮೇಡಮ್. ಕಾಂಟ್ಯಾಕ್ಟ್ ಇಲ್ಲ ಕಂಪ್ಲೇಂಟ್ ಮಾಡಿ ನೀವು. 112 ಇರೋ ಟ್ರಾನ್ಸ್ಪೋರ್ಟ್ ಇರೋ ನಮ್ಗೆ ರೋಡ್ ಜಾಮ್ ಮಾಡಬೇಡಿ. ನಮ್ಗೆ ಈಗ ಪೀಕ್ ಅವರ್ ಈ ಕಡೆ ಬನ್ನಿ ಸರ್. ನಾವು ಕೆಲ್ಸ ಹೋಗ್ಬೇಕು. ಬರ ಬರ್ತಾ ಬರ್ರಿ. ನನ್ಗೊಬ್ಳಿಗೆ ಹಿಂಗ್ ಮಾಡಿದ್ದೀರಾ, ಇನ್ನ 1000 ಜನಕ್ಕೆ 1000 ತರ ಮಾಡ್ತೀರಾ. ನಿಮ್ಮಂತವ್ರನ್ನೆಲ್ಲ ನಂಬ್ಕೊಂಡು ಬಂದ್ರೆ ಅಲ್ಲ, ನಿಮ್ಮಂತವ್ರನ್ನ ನಂಬ್ಕೊಂಡು ಬರೋದಕ್ಕೆ ನಿಮಿಷ ಮಾಡ್ತೀನಿಲ್ಲ. 112 ಫೋನ್ ಮಾಡಿ ಅಮ್ಮ. ಮೇಡಮ್ ಮಾಡಿ ಮೇಡಮ್. ಇರೋ ಒಂದು ನಿಮಿಷ ಇರೋ ಹೋಗು. ಹಾಂ ಸೈಡ್ಗೆ ಏನಾಗ್ತಿಲ್ಲ, ಸೈಡ್ ಆಯ್ತಿರಲಿ. ರೋಡ್ ಜಾಮ್ ಬರ್ರಿ ಈ ಕಡೆಗೆ. ನೀವು ಹೋಗಿ, ನೀವು ಏನಿಲ್ಲ ಹೋಗಿ. ಅವರಪ್ಪ ಕಾಲ್ ಮಾಡ್ಕೊತಾರೆ ಅವರು. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆಡಿ ಶ್ರೀನಾಥ್ ರೈಡರ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ನೋಡ್ತಿದ್ದೀರಲ್ಲ, ಈಗ ಆಲ್ರೆಡಿ ತಮಿಳಲ್ಲಿ ನೋಡೇ ಇರ್ತೀರಾ. ಈ ಒಂದು ಬೈಕ್ ಟ್ಯಾಕ್ಸಿ ರೈಡರ್ ಒಬ್ರು ಈ ಕಸ್ಟಮರ್ ಬ್ಯಾಗ್ನೇ ಕಳ್ತನ ಮಾಡ್ತಿದ್ದಾರೆ ಅನ್ನೋದು ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತದೆ. ಇಂಥ ಕಚಡ ನನ್ನ ಮಕ್ಕಳು ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ. ಸಾರಿ, ನಾನು ಈ ವಿಡಿಯೋದಲ್ಲಿ ಮಾತ್ರ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬೇಕಂತ ಅನ್ಕೊಂತ ಇದ್ದೀನಿ. ಬಿಕಾಸ್ ಯಾಕಪ್ಪ ಅಂತಂದ್ರೆ, ಎಷ್ಟೋ ಜನ ನಿಯತ್ತಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಆ ಬಿಸಿಲಲ್ಲಿ, ಚಳಿಲಿ, ಗಾಳಿಲಿ, ಏನು ಬೆಂಗಳೂರಲ್ಲಿ ಇರೋ ಪೊಲ್ಯೂಷನ್ ಎಲ್ಲ ಫೇಸ್ ಮಾಡ್ಕೊಂಡು ನಿಯತ್ತಾಗಿ ಕಷ್ಟಪಡ್ಕೊಂಡು ದುಡಿಕೊಂಡು ತಿಂತಿರೋ ಈ ರೈಡರ್ಸ್ ಮಧ್ಯೆ ಈ ತರ ಹುಳಗಳು ಬಂದು ಸೇರ್ಕೊಂಡಿದ್ದಾವೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗಂತೂ. ಏನಪ್ಪ ಇದು, ಎಷ್ಟೋ ಒಂದೊಳ್ಳೆ ಹೆಸರಿತ್ತಲ್ಲ, ಈಗ ಇಂಥ ಕಚಡ ನನ್ನ ಮಕ್ಕಳಿಂದ ಆ ಹೆಸರು ಅನ್ನೋದು ಕಳ್ಕೊಂತ ಇದೀವಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನನಗಂತೂ ಬೇಜಾರಾಗ್ತಾ ಇದೆ. ಇವಾಗ ಯಾರಾದ್ರೂ ಒಂದು ಕಸ್ಟಮರ್ ನಂಬಿ ಏನಾದ್ರು ಬೈಕ್, ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಇದು ಯಾವ್ದಾದ್ರು ಬುಕ್ ಮಾಡಿದಾರೆ ಅಂತಂದ್ರೆ ಒಂದೇ ಒಂದು ಫಸ್ಟ್ ನಂಬಿಕೆ ಮೇಲೆ ನಮ್ಮನ್ನ ಕ್ಲೀನ್ ಆಗಿ ಕರ್ಕೊಂಡು ಪಿಕಪ್ ಇಂದ ಡ್ರಾಪ್ ವರೆಗೂ ನಮ್ಮನ್ನ ಕ್ಷೇಮವಾಗಿ ಬಿಡ್ತಾರೆ, ತುಂಬಾ ರೆಸ್ಪಾನ್ಸಿಬಿಲಿಟಿಯಿಂದ ಬಿಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಮಗೆ ಬೈಕ್ ಟ್ಯಾಕ್ಸಿ ಅನ್ನೋದು ಬುಕ್ ಮಾಡ್ತಾರೆ, ಆಟೋ ಅನ್ನೋದು ಬುಕ್ ಮಾಡ್ತಾರೆ, ಕ್ಯಾಬ್ ಅನ್ನೋದು ಕೂಡ ಬುಕ್ ಮಾಡ್ತಾರೆ. ಎಷ್ಟೇ ನಾವು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದಂಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಈ ಕಚಡ ನನ್ನ ಮಗ ನೋಡಿ, ಐ ಆಮ್ ಸಾರಿ, ಈ ಕಚಡ ವ್ಯಕ್ತಿ ಏನಾದ್ರೆ ಇದಾನೆ, ಒಂದ್ ಕಸ್ಟಮರ್ ಬ್ಯಾಗ್ ಬೇಕಿತ್ತು ಅವನಿಗೆ, ದುಡ್ಕೊಂಡು ತಿನ್ಬೋದಾಗಿತ್ತಲ್ಲ, ಇವತ್ತಿಲ್ಲ ನಾಳೆ ಇಲ್ಲ ನಾಡದ್ದು. ಏನ್ ಅವಶ್ಯಕತೆ ಇದೆ? ಆದ್ರೆ ಒಂದಾದ್ರೆ ಇದು ಪಕ್ಕ, ಇದು ಅವನೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಂತ ಇದ್ದೇನೆ. ನೋಡ್ತಿದ್ದೀರಾ ನೀವು, ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಅವನು ಒಟ್ನಲ್ಲಿ ತಪ್ಪಂತೂ ಖಂಡಿತ ಮಾಡಿದ್ದಾನೆ. ಇದ್ರಿಗೆ ತಕ್ಕ ಪ್ರತಿಫಲ ಕೊಡ್ಲೇಬೇಕಾಗುತ್ತೆ. ಸೊ ಪೊಲೀಸ್ ಅವರಾಗಿರ್ಲಿ ಮತ್ತೆ ಯಾರೇ ಆಗಿರ್ಲಿ, ಇದನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಆಸ್ ಎ ರೈಡರ್ ಆಗಿ ನಾನು ಎಷ್ಟೋ 1.5-2 ವರ್ಷಗಳಿಂದ ನಾನು ನಿಯತ್ತಾಗಿ ಕಷ್ಟಪಟ್ಕೊಂಡು ನಾನು ಹೊಟ್ಟೆಗೆ ನಾನು ತುಂಬಿಸ್ಕೊಂತ ಇದ್ದೀನಿ. ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ. ನಂತರ ತುಂಬಾ ಜನ ರೈಡರ್ಸು ದುಡ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಬಿಟ್ರೆ ಯಾರು ಹೊಟ್ಟೆ ಹೊಡೆದು ಅಲ್ಲ. ಇಂಥ ಹೊಟ್ಟೆ ಹೊಡೆಯೋ ಜನಗಳಿಗೆ, ಈ ತರ ಪ್ಯಾಕೆಟ್ಗಳು ಹೊಡೆಯೋ ಜನಗಳಿಗೆ, ಇಂಥ ಕಳ್ಳರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಪೊಲೀಸ್ ಅವ್ರ ಹತ್ರ ನಾನು ತುಂಬಾ ಕೇಳ್ಕೊಂತ ಇದ್ದೀನಿ. ಈ ಕಸ್ಟಮರ್ ಯಾರಾದ್ರೂ ಇದ್ದಾರೋ, ಲೇಡಿ ವುಮೆನ್, ಅವರು ದಯವಿಟ್ಟು ಕೇಸ್ ಮಾತ್ರ ವಿತ್ಡ್ರಾ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ ಕೇಸ್ ಹಾಕಿಲ್ಲ ಅಂತಂದ್ರೆ ದಯವಿಟ್ಟು ಕೇಸ್ ಹಾಕಿ, ಅವ್ರ ಮೇಲೆ FIR ಮಾಡಿಸಿ, ಅವ್ರಿಗೆ ಕೋರ್ಟ್ ಕಡೆಯಿಂದ ಏನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಇನ್ನೊಂದು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನಮ್ಮ ಕಂಪ್ನಿಗಳಿಂದ, ಯಾವುದು ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವರ ಆ ವ್ಯಕ್ತಿ ಐಡಿಗಳು ಏನಾದ್ರೆ ಇದೆಯೋ ದಯವಿಟ್ಟು ಸಸ್ಪೆಂಡ್ ಮಾಡ್ಬೇಕಂತೂ ನಾನು ಕೇಳ್ಕೊಂತ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಂಥ ಕಚಡ ಜನಗಳಿಂದ ಎಲ್ಲರಿಗೂ, ಇನ್ಫ್ಯಾಕ್ಟ್ ಕಂಪನಿಯವ್ರು ಕೂಡ ತುಂಬಾ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಸೊ ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ನಾನು ಈ ವಿಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡ್ಸ್ ಆದ್ರೆ ನಾನು ಮಾತಾಡ್ತಾ ಇದ್ದೀನಿ.
ಯಾಕಪ್ಪ ಅಂತಂದ್ರೆ ನಂಗೆ ನಿಜ ಅಷ್ಟು ಬೇಜಾರಾಗ್ತಾ ಇದೆ, ಅವನ ಮೇಲೆ ಅಷ್ಟು ಕೋಪ ಬರ್ತಾ ಇದೆ. ಐ ಆಮ್ ಸಾರಿ, ನಾನು ಹೇಳ್ತಿದ್ದೀನಿ, ನನ್ನ ಮಾತುಗಳಿಂದ ಯಾರಿಗಾದ್ರೂ ಹರ್ಟ್ ಆಗಿರ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ರೈಡರ್ಸ್ ಆದಷ್ಟು ನಿಯತ್ತಾಗಿ ಕಷ್ಟಪಟ್ಕೊಂಡು ದುಡಿರೇ ವಿನಃ, ಅದು ನಿಯತ್ತಾಗಿ ನೀವು ಎಷ್ಟು ಕಷ್ಟಪಟ್ಟಿರ್ತೋ ಅದು ಮಾತ್ರ ನಿಮ್ಮ ಜೊತೆ ಇರುತ್ತೆ. ಈ ತರ ಹೊಟ್ಟೆ ಹೊಡೆದು ಆ ಕಡೆ ಈ ಕಡೆ ಬರೋ ಕಾಸಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ತಕ್ಷಣಕ್ಕೆ ಸುಖವಾಗಿರ್ಬೋದು, ಆದರೆ ನಿಮಗೆ ಬರೋ ದಿನಗಳಲ್ಲಿ ತುಂಬಾ ಹಿಂಸೆ ಅನ್ನೋದು ಕೊಡ್ತದೆ. ನಾನು ಇನ್ನೊಂದು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಬಿಟ್ರು ದೇವ್ರು ಬಿಟ್ರು ಕರ್ಮ ಮಾತ್ರ ಬಿಡೋದಿಲ್ಲ, ಕರ್ಮ ಮಾತ್ರ ಹಿಂದೆನೆ ಸುತ್ತಾಡ್ತಾ ಇರುತ್ತೆ. ಇದು ಮಾತ್ರ ಮನ್ಸಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿಯಲ್ಲಿ ಯಾವುದೇ ತರಹದ ಈ ಥರ ಹುಳಗಳಿದ್ರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ, ಈ ಥರ ಹುಳಗಳಿದ್ರೆ ದಯವಿಟ್ಟು ಹೊರಟೋಗಿ. ನಿಯತ್ತಾಗಿ ಕಷ್ಟಪಡೋರನ್ನ, ಅವ್ರಿಗಿರೋ ಮರ್ಯಾದೆನ ಹಂಗೆ ಉಳಿಸಿ. ನಾನು ಇಷ್ಟೇ ಕೇಳ್ಕೊತಾ ಇರೋದು. ಜೈ ಹಿಂದ್.